ಶ್ರೀ ಗುರುಭ್ಯೋ ನಮಃ. ಅತಯೇವ ಅನುಗ್ರಾಹ್ಯತ್ವಸ್ಯ ಸಮನ್ವಯಲಿಂಗಸ್ಯ ನಿರ್ದೇಶೇ ಕಾರ್ಯೇ ಸೂರ್ಯಾದಿಭಾಸಕತ್ವರೂಪ ಸಾಧಕತ್ವಹೇತೋರೇವ ಉಕ್ತಿ ಉಕ್ತಯೋಜನೋಪಪಾದನ ಸೂಚನಾರ್ಥತ್ವಾತ್ ಸೂತ್ರಾನುಸಾರಾಚ್ಚ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದಂಥ ತತ್ವಮಂಜರಿಯಲ್ಲಿ 129ನೇ ಗದ್ಯಭಾಗ. ತದೇತದಿತಿ ಮನ್ಯಂತೆ ನಿರ್ದೇಶ್ಯಂ ಪರಂ ಸುಖಂ ಕಥನ್ನು ತದ್ವಿಜಾನೀಯಾಂ ಕಿಮು ಭಾತಿ ನ ಭಾತಿ ವಾ. ಕಾಟಕೋಪನಿಷತ್ತಿನ ಈ ಮಂತ್ರ ಅಲ್ಲಿ ಅನಿರ್ದೇಶ್ಯವಾದ ಪರಸುಖ ಅಂತ ಹೇಳಿರುವುದೇನಿದೆ ಅದು ಜ್ಞಾನಿಯ ಸುಖ, ಅದೇ ಅದೃಶ್ಯ ಅಗ್ರಾಹ್ಯ, ಹೊರತು ಈ ಪರಮಾತ್ಮ ಅಲ್ಲ ಅಂತ ಪೂರ್ವಪಕ್ಷ ಬಂದಿತ್ತು. ಆದರೆ ಜ್ಞಾನಿಯ ಸುಖ ಅನ್ನೋದು ಸೂರ್ಯಾದಿಗಳಿಗೆ ಭಾಸಕ ಅಲ್ಲ, ಸೂರ್ಯಾದಿಗಳಿಗೆ ಬೆಳಕು ಕೊಡುವಂಥದ್ದಲ್ಲ. ಮುಂದೆ ಕಾಟಕೋಪನಿಷತ್ನಲ್ಲಿ ಹೇಳಿರುವಂತೆ ಯಾರಿಂದಲೂ ಬೆಳಗದಂಥದ್ದು, ಎಲ್ಲರನ್ನೂ ಬೆಳಗಿಸುವಂಥದ್ದು ಪರಮಾತ್ಮನ ಸುಖ ಸ್ವರೂಪವೇ ಆಗಿದೆ. ಆದ್ದರಿಂದ ಆ ಪರಮಾತ್ಮನ ಸುಖ ಸ್ವರೂಪವನ್ನೇ ಇಲ್ಲಿ ಕಾಟಕೋಪನಿಷತ್ತು ವರ್ಣಿಸಿದೆ ಅಂತ ಇಷ್ಟು ಹಿಂದೆ ಬಂದಿತ್ತು. ಆ 129ನೇ ಗದ್ಯ ಭಾಗದ ಕೊನೆಯ 3 ವಾಕ್ಯಗಳು ಉಳಿದಿದ್ದು, ಅದನ್ನೀಗ ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ಈ ಸೂರ್ಯಾದಿಭಾಸಕ ಅಂತ ಆಚಾರ್ಯರು ಅಣು ಭಾಷ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಸೂರ್ಯಾದಿಭಾಸಕ ಪ್ರಾಣಪ್ರೇರಕ ಅಂತ. ಸೂರ್ಯಾದಿಭಾಸಕ ಅಂತ ಹೀಗೆ ಯಾಕೆ ಪ್ರಯೋಗ ಮಾಡಿದ್ದಾರೆ? ಪರಮಾತ್ಮನೇ ಇಲ್ಲಿ ಅನುಕೂಲತೆಯ ಗೃಹ್ಯಮಾಣ ಅಂತ ಪ್ರಯೋಗ ಮಾಡಲಿಲ್ಲ. ಆನುಕೂಲ್ಯನ ಗೃಹ್ಯಮಾಣ ಅರ್ಥಾತ್ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಟ್ಟವನು ಅಂತೇನು ಈ ಸೂತ್ರದ ಈ ಅಧಿಕರಣದ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಆನುಕೂಲ್ಯನ ಗೃಹ್ಯಮಾಣ ಅಂತ ಪ್ರಯೋಗ ಮಾಡಿದ್ದಾರೆ. ಆನುಕೂಲ್ಯನ ಗೃಹ್ಯಮಾಣ ಅಂದರೆ ಜ್ಞಾನಕ್ಕಾಗಿ ಪ್ರಾರ್ಥಿತನಾದವನು ಅಂತ ಹೀಗೆ ಅದರ ಅರ್ಥ. ಕಥಂನು ತದ್ವಿಜಾನೀಯಾಂ, ಅವನನ್ನು ನಾನು ತಿಳ್ಕೊಳ್ಳುವುದು ಹೇಗೆ, ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಅವನಿಗೆ, ಸಾಧಕನಿಗೆ. ಕಿಮು ಭಾತಿ ನ ಭಾತಿವ, ಅದು ನಮಗೆ ತಿಳಿತದೋ ಇಲ್ಲೋ, ನಾವು ಹೇಗೆ ಪ್ರಯತ್ನ ಪಡಬೇಕು, ನಮ್ಮ ಗತಿ ಏನು ಅಂತ ಇಷ್ಟೆಲ್ಲ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಆದ್ರಿಂದ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಡುವಂಥವನು ಆ ಪರಮಾತ್ಮನೇ, ಹೊರತು ಜ್ಞಾನಿಯ ಸುಖ ಅಲ್ಲ. ಸುಖ ಸ್ವರೂಪನಾದ ಪರಮಾತ್ಮನೇ ಸಾಧಕನಿಂದ ಪ್ರಾರ್ಥಿಸಲ್ಪಟ್ಟವನು, ಹೊರತು ಜ್ಞಾನಿಯ ಸುಖ ಇಲ್ಲಿ ವರ್ಣಿಸಲ್ಪಡ್ತಾ ಇರುವುದಲ್ಲ. ಆ ಜ್ಞಾನಿಯ ಸುಖವನ್ನು ಇವನು ಪ್ರಾರ್ಥಿಸ್ತಾ ಇರುವುದಲ್ಲ. ಆದ್ರಿಂದ ಆನುಕೂಲ್ಯನ ಗೃಹ್ಯಮಾಣತ್ವ ಅಂದ್ರೆ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಡುವಿಕೆ ಏನಿದೆಯಲ್ಲ, ಅದು ಒಂದು ಸಮನ್ವಯ ಲಿಂಗ. ನಾವು ಇಲ್ಲಿ ತಿಳಿದುಕೊಂಡು ಪರಮಾತ್ಮನಲ್ಲಿ ಸಮನ್ವಯ ಮಾಡಿಕೊಳ್ಳಬೇಕಾದಂಥ ಲಿಂಗ ಅದು. ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಡುವಿಕೆ ಅನ್ನೋದು ಪರಮಾತ್ಮನಲ್ಲಿ ಇರುವುದರಿಂದ ಅವನೇ ಸುಖ ಶಬ್ದದಿಂದ ವಾಚ್ಯ ಅಂತ. ಹೀಗೆ ಸುಖ ಎಂಬ ಶಬ್ದದಿಂದ ಪರಮಾತ್ಮ ವಾಚ್ಯ. ಯಾಕೆಂದ್ರೆ ಇದು ಲಿಂಗ ಸಮನ್ವಯ. ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಡುವಿಕೆ ಎಂಬ ಲಿಂಗ ಅಂದ್ರೆ ಕಾರಣ ಪರಮಾತ್ಮನಲ್ಲೇ ಇರುವುದರಿಂದ ಅಂತ ತಾತ್ಪರ್ಯ. ಇದು ಸಮನ್ವಯ ಲಿಂಗ. ನಾವು ಸಮನ್ವಯ ಮಾಡಬೇಕಾಗಿರುವಂತಹ ಒಂದು ಲಿಂಗ ಇದು. ಅದು ಆನುಕೂಲ್ಯನ ಗೃಹ್ಯಮಾಣತ್ವ ಅಂತ ಹಿಂದೆ 128ನೇ ಗದ್ಯ ಭಾಗದಲ್ಲಿ ಬಂದಿದೆ. ಅದನ್ನೇ ಇಲ್ಲಿ ಅನುಗ್ರಾಹ್ಯತ್ವ ಅಂತ ತಗೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅತಯೇವ ಅನುಗ್ರಾಹ್ಯತ್ವಂ ಅನುಗ್ರಾಹ್ಯತ್ವಸ್ಯ ಸಮನ್ವಯ ಲಿಂಗಸ್ಯ ನಿರ್ದೇಶೇ ಕಾರ್ಯೇ. ಅನುಗ್ರಾಹ್ಯತ್ವ ಎಂಬ ಸಮನ್ವಯ ಲಿಂಗವನ್ನು ಅಂದ್ರೆ ಸಮನ್ವಯ ಮಾಡಬೇಕಾದ ಲಿಂಗವನ್ನ ತೋರಿಸಬೇಕಾದ ಪ್ರಸಂಗ ಇದ್ದಾಗ ಅದನ್ನು ಬಿಟ್ಟು ಸೂರ್ಯಾದಿ ಭಾಸಕತ್ವ ಎಂಬ ಸಾಧಕವಾದ ಹೇತುವನ್ನೇ ಇಲ್ಲಿ ತಗೊಂಡಿದ್ದಾರೆ ಅಂತ ಅದರ ತಾತ್ಪರ್ಯ. ಹಾಗಾದ್ರೆ ಆನುಕೂಲ್ಯನ ಗೃಹ್ಯಮಾಣತ್ವ ಅನ್ನುವುದು ಅನುಗ್ರಾಹ್ಯತ್ವ ಅನ್ನುವುದು ಒಂದೇ ಅಂತ ಅದರ ಅರ್ಥ. ಆನುಕೂಲ್ಯನ ಅಂದ್ರೆ ನಮಗೆ ಅವನು ಬೇಕಾಗಿದ್ದಾನೆ ಪರಮಾತ್ಮ, ನಮಗವನು ಅನುಕೂಲಕರನಾಗಿದ್ದಾನೆ, ನಮಗೆ ಬೇಕಾದಂತಹ ಜ್ಞಾನವನ್ನು ಕೊಡುವಂಥವನು ಅವನಾಗಿದ್ದಾನೆ. ಅಜ್ಞಾನ ಜ್ಞಾನದೋ ವಿಷ್ಣು. ಅದಕ್ಕಾಗಿ ಗೃಹ್ಯಮಾಣ ಅಂದ್ರೆ ಸ್ತುತ್ಯನಾದವನು, ಪ್ರಾರ್ಥಿಸಲ್ಪಟ್ಟವನು ಪರಮಾತ್ಮ. ಆನುಕೂಲ್ಯನ ಗೃಹ್ಯಮಾಣ ಅನ್ನುವ ಅರ್ಥವೇ ಅನುಗ್ರಾಹ್ಯ ಅನ್ನೋದಕ್ಕೂ ಕೂಡ ಇದೆ. ಹೇಗೆಂದ್ರೆ
ಅನುಗ್ರಾಹ್ಯ ಎಂಬಲ್ಲಿ ಅನು ಅಂತ ಉಪಸರ್ಗ ಇದೆಯಲ್ಲ, ಅದಕ್ಕೆ ಆನುಕೂಲ್ಯೇನ ಅಂತ ಇಷ್ಟಾರ್ಥ. ಅದಕ್ಕೆ ಆ ಉಪಸರ್ಗಕ್ಕೆ ಅಷ್ಟಾರ್ಥ. ಗೃಹ್ಯಮಾಣ ಅಂದ್ರು ಗ್ರಾಹ್ಯ ಅಂದ್ರು ಅರ್ಥ ಒಂದೇ. ಗೃಹ್ಯಮಾಣ ಅನ್ನುವುದು ಅನಿಯರ್ ಪ್ರತ್ಯಯ, ಗ್ರಾಹ್ಯ ಅನ್ನೋದು ಯತ್ ಪ್ರತ್ಯಯ, ಇಷ್ಟೇ ವ್ಯತ್ಯಾಸ. ಆದ್ರಿಂದ ಅನುಕೂಲ್ಯೇನ ಗೃಹ್ಯಮಾಣ ಅಂತ ಹಿಂದೆಲ್ಲ ಏನು ಹೇಳ್ತಾ ಬಂದಿದ್ದಾರೆ ಅದನ್ನೇ ಅನುಗ್ರಾಹ್ಯ ಎಂಬ ಶಬ್ದದಿಂದ ಹೇಳಿದ್ದಾರೆ ಅಷ್ಟೇ. ಹೀಗೆ ಆನುಕೂಲ್ಯೇನ ಗೃಹ್ಯಮಾಣತ್ವ ಅರ್ಥಾತ್ ಅನುಗ್ರಾಹ್ಯತ್ವ ಅರ್ಥಾತ್ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಟ್ಟಿರುವಿಕೆ ಪರಮಾತ್ಮನಲ್ಲೇ ಇರುವುದರಿಂದ ಇಲ್ಲಿ ಸುಖ ಶಬ್ದದಿಂದ ಪರಮಾತ್ಮನೇ ವಾಚ್ಯ. ಇದು ಹೀಗೆ ಆನುಕೂಲ್ಯೇನ ಗೃಹ್ಯಮಾಣತ್ವ ಅಥವಾ ಅನುಗ್ರಾಹ್ಯತ್ವ ಅನ್ನುವುದು ನಾವು ಸಮನ್ವಯ ಮಾಡಿ ತಿಳ್ಕೋಬೇಕಾದಂತಹ ಒಂದು ಲಿಂಗ. ಅದನ್ನೇ ಇಲ್ಲಿ ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಸೂರ್ಯಾದಿಭಾಸಕ ಅಂತ ಹೇಳಿದ್ದಾರೆ. ಅದನ್ಯಾಕೆ ಹೇಳಿದ್ದಾರೆ ಅಂದರೆ, ಪರಮಾತ್ಮನೇ ಸೂರ್ಯಾದಿಭಾಸಕ ಹೊರತು ಜ್ಞಾನಿಯ ಸುಖವಲ್ಲ. ಸೂರ್ಯಾದಿಗಳನ್ನು ಬೆಳಗುವಂಥದ್ದು ಪರಮಾತ್ಮನ ಸುಖ ಸ್ವರೂಪವೇ ಹೊರತು ಈ ಜ್ಞಾನಿಗಳ ಸುಖ ಅಲ್ಲ. ಆದ್ರಿಂದ ಸೂರ್ಯಾದಿಭಾಸಕತ್ವ ಅನ್ನೋದು ಪರಮಾತ್ಮನಲ್ಲೇ ಇರುವುದರಿಂದ ಅವನೇ ಆನುಕೂಲ್ಯೇನ ಗೃಹ್ಯಮಾಣ ಅಥವಾ ಅನುಗ್ರಾಹ್ಯ ಅರ್ಥಾತ್ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಟ್ಟವನು. ಹೀಗೆ ಸೂರ್ಯಾದಿಭಾಸಕತ್ವ ಎಂಬ ಸಾಧಕ ಹೇತು, ಸಾಧನೆ ಸಾಧಿಸುವಂತ ಹೇತು. ಏನನ್ನು ಸಾಧನೆ ಮಾಡ್ತದೆ ಸೂರ್ಯಾದಿಭಾಸಕತ್ವ ಅಂದ್ರೆ, ಅದು ಆನುಕೂಲ್ಯೇನ ಗೃಹ್ಯಮಾಣ ಯಾರು, ಅನುಗ್ರಾಹ್ಯ ಯಾರು ಅನ್ನೋದನ್ನ ಸೂರ್ಯಾದಿಭಾಸಕ ಎಂಬ ಕಾರಣ ಧರ್ಮ ತೋರಿಸ್ತದೆ. ಹೀಗೆ ಸೂರ್ಯಾದಿಭಾಸಕತ್ವ ರೂಪ ಸಾಧಕ ಹೇತು. ಸಾಧಕ ಹೇತು ಎಂಬುದು ಇದನ್ನ ನಮಗೆ ತೋರಿಸಿಕೊಡ್ತದೆ. ಅದಕ್ಕೆ ಆಚಾರ್ಯರು ಆ ಮೂಲ ಹೇತುವನ್ನೇ ಅಣುಭಾಷ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಸೂರ್ಯಾದಿಭಾಸಕ ಅಂತ ಆಚಾರ್ಯ ಹೇಳಿದ್ದರಿಂದ, ಪರಮಾತ್ಮ ಸೂರ್ಯಾದಿಭಾಸಕ ಅಂತ ಪರಮಾತ್ಮನಿಗೆ ಸೂರ್ಯಾದಿಭಾಸಕ ಅಂತ ವಿಶೇಷಣ ಕೊಟ್ಟಿದ್ದರಿಂದ ಅವನೇ ಆನುಕೂಲ್ಯೇನ ಗೃಹ್ಯಮಾಣ ಅರ್ಥಾತ್ ಅನುಗ್ರಾಹ್ಯ ಅನ್ನುವ ಅಭಿಪ್ರಾಯವನ್ನು ತೋರಿಸಿದಾಗಾಯಿತು. ಆದ್ರಿಂದ ಅವನೇ ಸುಖ ಸ್ವರೂಪ ಅಂತಿಷ್ಟು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಆನುಕೂಲ್ಯೇನ ಗೃಹ್ಯಮಾಣ ಅಥವಾ ಅನುಗ್ರಾಹ್ಯ ಎಂಬ ಶಬ್ದವನ್ನು ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳಿಲ್ಲ, ಸೂರ್ಯಾದಿಭಾಸಕ ಎಂಬುದಾಗಿ ಹೇಳಿಬಿಟ್ರು. ಈ ಸೂರ್ಯಾದಿಭಾಸಕತ್ವ ರೂಪ ಸಾಧಕ ಹೇತುವನ್ನೇ ಆಚಾರ್ಯರು ಅಣುಭಾಷ್ಯದಲ್ಲಿ ಪ್ರಯೋಗಿಸಿದ್ದಾರೆ. ಉಕ್ತ ಯೋಜನಾ ಉಪಪಾದನ ಸೂಚನಾರ್ಥತ್ವ, ಹಿಂದೆ ಹೇಳಿದಂಥ ಯೋಜನ ಅಂದ್ರೆ ವಾಕ್ಯ ಯೋಜನ, ಆ ವಾಕ್ಯ ಯೋಜನೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನ ಸೂಚನೆ ಮಾಡಬೇಕಾಗಿದೆ ಆಚಾರ್ಯರಿಗೆ. ಅದಕ್ಕಾಗಿ ಈ ಥರ ಮಾಡಿದ್ದಾರೆ. ವಾಕ್ಯ ಯೋಜನಾ ಅಂದ್ರೆ ಏನು, ಅದಲ್ಲೇ ಮೇಲೆ ಬಂದಿದೆ, ಇದೇ 129ನೇ ಗದ್ಯ ಭಾಗದಲ್ಲಿ. ತಮ್ಮ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ತೇಷಾಂ ಶಾಂತಿ ಶಾಶ್ವತೇನೇತರೇಷಾಂ. ಆತ್ಮನಲ್ಲಿ ಈ ಪರಮಾತ್ಮನನ್ನು ಯಾರು ಕಾಣ್ತಾರೋ ಅವರಿಗೆ ಶಾಶ್ವತವಾದ ಶಾಂತಿ ಅಂತ. ಇತಿ ಹರೇಹೇ ಸಾನ್ನಿಧ್ಯಾತ್, ಹರಿಯೇ ಹಿಂದಿನ ಮಂತ್ರದಲ್ಲೇ ಸನ್ನಿಹಿತನಾಗಿದ್ದಾನೆ. ಅದಾದ ನಂತರ ಬರುವಂಥದ್ದು ಕಿಮು ಭಾತಿನ ಭಾತಿವ ಅನ್ನುವಂಥ ಯದೇತದಿತಿ ಮನ್ಯಂತೆ ಅನ್ನುವಂಥ ಮುಂದಿನ ಮಂತ್ರ. ಹೀಗೆ ಹಿಂದಿನ ಮಂತ್ರದಲ್ಲಿ ಹರಿಯೇ ಸನ್ನಿಹಿತ ಆದ್ರಿಂದ ಯಸ್ಯ ರೂಪಂ ಏವಂ ಸುಖರೂಪಂ, ಯಾವ ಪರಮಾತ್ಮನ ರೂಪ ಎಂಬುದು ಈ ಥರ ಸುಖ ಸ್ವರೂಪವಾಗಿದೆಯೋ, ತಮೇವ ಭಾಂತಂ, ಅವನು ಬೆಳಗಿದ್ರೆ ಈ ಜಗತ್ತೆಲ್ಲವೂ ಬೆಳಗ್ತದೆ. ತಮೇವ ಭಾಂತಂ ಅನುಭಾತಿ ಸರ್ವಂ ಇತಿ ಪ್ರಾಗುಕ್ತ ಯೋಜನಾ ಸೂಚನಾತ್, ಹಿಂದೆ ಹೇಳಿದಂಥ ಯೋಜನೆ ವಾಕ್ಯ ಯೋಜನಾ ಒಟ್ಟಾರೆ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದೆ ನಮಗೆ. ಈ ಒಟ್ಟಾರೆ ಸೂರ್ಯಾದಿಭಾಸಕ ಎಂಬ ವಾಕ್ಯ ಆಚಾರ್ಯರ ಅಣುಭಾಷ್ಯದ ವಾಕ್ಯವನ್ನು ನೋಡಿ ನಾವು ಇಷ್ಟೆಲ್ಲ ತಿಳ್ಕೊಳ್ಬೇಕು ಅಂತ ಅದರ ಅರ್ಥ. ಹೀಗೆ ಉಕ್ತ ಯೋಜನಾ, ಹಿಂದೆ ಹೇಳಲ್ಪಟ್ಟಂತಹ ವಾಕ್ಯ ಯೋಜನಾವನ್ನು ಉಪಪಾದನೆ ಮಾಡುವುದು ಅಂದ್ರೆ ಸಮರ್ಥನೆ ಮಾಡುವುದು. ಅದಕ್ಕೆ ಸೂಚಕವಾದದ್ದೇ ಸೂರ್ಯಾದಿಭಾಸಕತ್ವ, ಸೂಚನಾರ್ಥತ್ವ. ಮತ್ತೆ ಸೂತ್ರಾನುಸಾರಾಚ, ಅನುಕೃತ್ಯ ಅಧಿಕರಣದಲ್ಲಿ ಅನುಕೃತೇಸ್ತಸ್ಯ ಚ ಅಂತ ಒಂದು ಸೂತ್ರ, ಮತ್ತೆ ಅಪಿಸ್ಮರ್ಯತೆ ಅಂತ 2 ಸೂತ್ರಗಳಿವೆ. ಈ 2 ಸೂತ್ರಗಳಿಗೆ ಹೊಂದಾಣಿಕೆ ಆಗುವಂಥದ್ದು ಸೂರ್ಯಾದಿಭಾಸಕ ಎಂಬತಕ್ಕಂಥ ಈ ಒಂದು ಶಬ್ದ ಪ್ರಯೋಗ. ಅನುಕೃತೇಸ್ತಸ್ಯ ಚ ಎಂಬ ಸೂತ್ರದಲ್ಲಿ ತಸ್ಯ ಆ ಪರಮಾತ್ಮನನ್ನ, ಅನುಕೃತೇ ಜ್ಞಾನಕ್ಕಾಗಿ ತಸ್ಯ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಟ್ಟ ಪರಮಾತ್ಮನನ್ನ ಅನುಕೃತೇ ಅವನ ಇಚ್ಛೆಗೆ ಅನುಗುಣವಾಗಿ ಸೂರ್ಯಾದಿಗಳು ಬೆಳಗ್ತಾ ಇದ್ದಾರೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅಪಿಸ್ಮರ್ಯತೆ ಎಂಬಲ್ಲಿ ಶ್ರುತಿ ಸ್ಮೃತಿಗಳು ಎರಡರಲ್ಲೂ ಕೂಡ, ಅಪೌರುಷೇಯ ಗ್ರಂಥ ಮತ್ತು ಪೌರುಷೇಯ ಗ್ರಂಥಗಳಲ್ಲಿ ಎರಡರಲ್ಲೂ ಕೂಡ ಪರಮಾತ್ಮನನ್ನೇ
ಎಲ್ಲದಕ್ಕೂ ಬೆಳಕು ನೀಡುವವನು ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಅನುಕೃತೇಸ್ತಸ್ಯ ಎಂಬ ಸೂತ್ರ ಏನು ಅರ್ಥವನ್ನು ಹೇಳಿದೆ ಅದನ್ನೇ ಸೂರ್ಯಾದಿ ಭಾಸಕ ಎಂಬ ಸೂತ್ರ ಹೇಳಿದೆ. ಸೂರ್ಯಾದಿಗಳನ್ನು ಪರಮಾತ್ಮ ಬೆಳಗ್ತಾನೆ. ಹೀಗೆ ಸೂರ್ಯಾದಿಗಳಲ್ಲಿ ಬೆಳಕು ಬಂದಿರುವುದು ಪರಮಾತ್ಮನಿಂದ ಅಂತ ಅನುಕೃತ ಹೇತಸ್ಯ ಎಂಬ ಸೂತ್ರಕ್ಕೆ ಅರ್ಥ. ಅಪಿಸ್ಮರಿತ ಎಂಬ ಸೂತ್ರವು ಅದೇ ಅರ್ಥವನ್ನೇ ಹೇಳಿದೆ. ಇದು ಈ ಎರಡೂ ಸೂತ್ರಗಳ ಸಾರವನ್ನ ಸೂರ್ಯಾದಿ ಭಾಸ್ಕರ ಎಂಬ ಶಬ್ದದಿಂದ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಅದಕ್ಕಾಗಿ ಆನುಕೂಲ್ಯೇನ ಗೃಹ್ಯಮಾಣ ಅರ್ಥಾತ್ ಅನುಗ್ರಾಹ್ಯ ಅರ್ಥಾತ್ ಜ್ಞಾನಕ್ಕಾಗಿ ಪ್ರಾರ್ಥಿಸಲ್ಪಟ್ಟವನು ಅನ್ನೋದನ್ನು ಅವರ ಅನುಭಾಷ್ಯದಲ್ಲಿ ಹೇಳಲಿಲ್ಲ ಅಂತ ನಾವು ಹೀಗೆ ತಿಳ್ಕೊಳ್ಬಹುದು. ಇಲ್ಲಿ ಅನುಗ್ರಾಹ್ಯ ಅನ್ನೋದು ಏನು ಅಂತ ನನಗೆ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಆನುಕೂಲ್ಯೇನ ಗೃಹ್ಯಮಾಣ ಅನ್ನೋದು ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿದೆ. ಆದರೆ ಅನುಗ್ರಾಹ್ಯ ಅಂದ್ರೆ ಏನು ಅಂತ ಅನ್ನೋದು ನನಗೆ ಅರ್ಥ ಆಗಿರಲಿಲ್ಲ. ಅದನ್ನ ನನ್ನ ಸಹೋದರ ವೀರನಾರಾಯಣಾಚಾರ್ಯ ಪಾಂಡುರಂಗಿ ಮತ್ತೆ ಆತ್ಮೀಯ ವಿದ್ವಾಂಸರಾದಂಥ ಸತ್ತಿಗಿರಿ ವಾಸುದೇವಾಚಾರ್ಯರು ಅವರೆಲ್ಲರೂ ಇದನ್ನ ಕೇಳಿದಾಗ ಅವರು ಆ ವಿಷಯವನ್ನ ತಿಳಿಸಿದರು. ಸತ್ತಿಗೇರಿ ಆಚಾರ್ಯರು ಅಣುಭಾಷ್ಯ ಈ ನ್ಯಾಯ ವಿವರಣದಲ್ಲಿ ಅನುಗ್ರಹ ಅಂತ ಶಬ್ದ ಇದೆ. ಆ ನ್ಯಾಯ ವಿವರಣದ ಟೀಕಾದಲ್ಲಿಯೂ ಕೂಡ ಅದನ್ನು ವಿವರಣೆ ಮಾಡಿದ್ದಾರೆ. ಕಥಂನು ತದ್ವಿಜಾನೀಯಾಮ್ ಅಂತ ಕಾಟಕೋಪನಿಷತ್ತು. ಇತಿ ಆನುಕೂಲ್ಯೇನ ಗ್ರಹಣಂ ಕಸ್ಯ ಇತಿ ವಿಷಯಂ ವಿಚಾರ್ಯಂ ಅನುಗ್ರಹ ಅಂತ ಹೀಗೆ ನ್ಯಾಯ ವಿವರಣದ ವಾಕ್ಯ ಇದೆ. ವಾಸುದೇವಾಚಾರ್ಯರು ಈ ನ್ಯಾಯ ವಿವರಣದಲ್ಲಿ ಅನುಗ್ರಹ ಶಬ್ದ ಇರೋದು ಕಥಂನು ತದ್ವಿಜಾನೀಯಾಮಿತ್ಯಾನುಕೂಲ್ಯೇನ ಗ್ರಹಣಂ ಕಸ್ಯ ಇತಿ ವಿಚಾರ್ಯಂ ಅನುಗ್ರಹ ಅಂತ ನ್ಯಾಯ ವಿವರಣದಲ್ಲಿ ಆಚಾರ್ಯ ಹೇಳಿರುವುದು. ಮತ್ತೆ ಅದರ ಟೀಕೆಯಲ್ಲಿ ಇಹ ಅನುಗ್ರಹ ಇತ್ಯನುವಾದೇನ ಆನುಕೂಲ್ಯೇನ ಗ್ರಹಣಮಿತಿ ವ್ಯಾಖ್ಯಾನಂ ಅಂತ ಇರುವುದನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಮತ್ತೆ ವೀರನಾರಾಯಣಾಚಾರ್ಯರಿಗೆ ಕೃತಜ್ಞತೆಗಳು. ಅನುಗ್ರಹ ಅಂತ ಶಬ್ದ, ಆ ಅನುಗ್ರಹ ಎಂಬ ಶಬ್ದಕ್ಕೆ ಏನರ್ಥ? ಇನ್ನೊಬ್ಬರನ್ನು ಆಶೀರ್ವದಿಸುವುದು, ಬ್ಲೆಸ್ಸಿಂಗ್ ಅಂತ ಅರ್ಥ ಅಲ್ಲ. ಆನುಕೂಲ್ಯೇನ ಗ್ರಹಣಂ ಅಂತ ಅದಕ್ಕೆ ಅರ್ಥ. ಆನುಕೂಲ್ಯ ಗ್ರಹಣಂ ಎಂಬುದು ವ್ಯಾಖ್ಯಾನ. ಆದ್ರಿಂದ ಆನುಕೂಲ್ಯನ ಗ್ರಹಣಂ ಅನ್ನುವುದು ಅನುಗ್ರಹ ಅನ್ನುವುದು ಒಂದೇ ಅರ್ಥವನ್ನೇ ಹೇಳ್ತದೆ. ಆನುಕೂಲ್ಯೇನ ಅಭಿಲಷಿತ ಜ್ಞಾನತೆಯ ಗ್ರಹಣಂ ಉಚ್ಚಾರಣಂ ಸ್ವೀಕರಣಂ ವಾ. ನಮಗೆ ಅಪೇಕ್ಷಿತವಾದ ಜ್ಞಾನ, ಆ ಜ್ಞಾನಕ್ಕೆ ವಿಷಯನಾದವನು ಪರಮಾತ್ಮ, ಜ್ಞಾನವನ್ನು ಕೊಡುವವನು ಪರಮಾತ್ಮ. ಅದಕ್ಕಾಗಿ ಆ ಪರಮಾತ್ಮನ ಹೆಸರನ್ನ ಉಚ್ಚರಿಸುವುದು ಅಂತ ಈಗ ಅದರ ಅರ್ಥ ತಿಳ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.